ಬಿಜೆಪಿ ಮಾಡಿದ್ರು ಸಿಎಂ ಗದ್ದಲಕ್ಕೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಎರಡೂ ಕಡೆ ಆಗ್ತಾ ಇದ್ರೆ ಸಿಎಂ ಡಿಸಿಎಂ ಮಾಡ್ತಾರೆ, ಎರಡೂ ಕಡೆ ಸಿಎಂ ಅದು ನನಗೆ ಮಾಹಿತಿ ಗೊತ್ತಿಲ್ಲ. ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇಬ್ರು ಅದಕ್ಕೆ ಅವರು ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲ್ಲ. ನೀವು ಅದನ್ನ ಅವ್ರನ್ನೇ ಕೇಳಬೇಕು. ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಸೊ ಹಾಗಾಗಿ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಸೊ ನೀವು ಅವ್ರನ್ನ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನೊಂದು, ಕೆಪಿಎಸ್ಸಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಂದಲ್ಲ ಒಂದು ಹಗರಣ ನಡೀತಾನೆ ಇದೆ ಅಂತಂದ್ರೆ ಯಾವುದೇ ಗವರ್ಮೆಂಟ್ ನೋಡ್ಕೊಂಡಿದ್ದೀವಿ. ಈಗ ಒಂದೇ ಸೆಂಟರ್ ನಲ್ಲಿ ಇದ್ದಂತ ಸುಮಾರು 15ರಿಂದ 20 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಈ ವಿಚಾರವಾಗಿ ಹೋರಾಟ ಕೂಡ ಆರಂಭ ಆಗಿದೆ. ಯಾವ ತರ ನೋಡ್ತಿದ್ದೀರಾ? ಅಲ್ಲ, ಅದು ಗಂಭೀರವಾದಂತ ವಿಚಾರ. ಒಂದೇ ಕ್ಲಾಸ್ ರೂಮ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಆಯ್ಕೆ ಆಗಿದ್ದಾರೆ ಅಂತ ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಒಂದು ಅಪನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲ ಒಂದ್ ಕಡೆ ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದಾ ಅನ್ನೋದು ಇರ್ಬೋದು. ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ನೊಂದಂತ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸೊ ಉದ್ಯೋಗ ಅಂತಕ್ಕಂಥದ್ದು ಇವತ್ತು ಮರೀಚಿಕೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ತರದ ನಡವಳಿಕೆಗಳೇನಾದ್ರೂ ಆರೋಪಗಳು ಬಂದು ಈ ತರ ಪ್ರೂವ್ ಆಯ್ತು ಅಂತ ಅಂದ್ರೆ ಅದು ಪಾಪ ಯುವಕರ ಮೇಲೆ ಬಹಳಷ್ಟು ಪರಿಣಾಮಗಳನ್ನ ಬೀರ್ತದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಅದಕ್ಕೆ ಸೂಕ್ತವಾದಂತ ಮಾಹಿತಿಯನ್ನ ರಾಜ್ಯದ ಯುವಕರಿಗೆ ನೀಡಬೇಕು. ಇದು ಹಾಲು ಜೇನು ಶುರುವಾಗಿತ್ತು. ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ಡಿ.ಕೆ. ಶಿವಕುಮಾರ್ ಹಾಲು ಜೇನು ಸಂಬಂಧ ನಮಗ್ ಸ್ವಲ್ಪ ಹಾಲು ಜಾಸ್ತಿ ಪರಿಚಯ ಬರೋದ್ರಿಂದ ಹಾಲು ಜೇನು ಬೇವು ಬೆಲ್ಲನೋ ಏನು ಗೊತ್ತಾಗ್ತಾ ಇಲ್ಲ ಸರ್ ನಮಗಂತೂ. ಹಾಲು ಬೇಕು ಅಂತ ಅಂದ್ರೆ ಡೈರಿ ಸರ್ಕಲ್ ಬನ್ನಿ, ಕೊಡ್ತೀನಿ. ಮೈಸೂರು ಪಾಕ್ ಬೇಕು ಅಂತ ಅಂದ್ರೆ ಬನ್ನಿ, ತಿನ್ನಿಸ್ತೀನಿ. ಫ್ರೆಶ್ ಕೋವಾ ಮಾಡ್ತೀವಿ, ಕೋವಾನು ಕೊಡ್ತೀನಿ. ಜೇನ್ ಬಗ್ಗೆ ನನಗೆ ಗೊತ್ತಿಲ್ಲ. ಜೇನ್ ಬಂದು ಆ ಕಡೆ ಮಡಿಕೇರಿ ಕಡೆ ಎಲ್ಲ ಸ್ವಲ್ಪ, ಮೈಸೂರು ಮಡಿಕೇರಿ ಕಡೆ ಚಾಮರಾಜನಗರ ಕಡೆ ಜಾಸ್ತಿ. ಸೊ ನೀನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲೂ ಇರ್ತದೆ, ಅಷ್ಟು ಮಾರಾಟ ಮಾಡೋಷ್ಟು ಇರೋದಿಲ್ಲ. ನೋಡ್ರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವಾಗ್ಲೂ ಜೊತೆನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ಕೂಡ ಪಕ್ಷ ಹೋರಾಟ ಅಧಿಕಾರಕ್ಕೆ ತರೋದಿನಿಂದ ಹಿಡಿದು ವಿರೋಧ ಪಕ್ಷದಲ್ಲಿದ್ದಾಗಿಂದ ಹಿಡಿದು ಇವತ್ತಿನವರೆಗೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆನೂ ಕೂಡ ಒಟ್ಟಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಉಳಿದಂತ ವಿಚಾರಗಳನ್ನ ಪಕ್ಷದ ಹೈಕಮಾಂಡ್ ಗಮನಿಸ್ತೀವಿ. ನರೇಟಿವ್ ಯಾವ ತರ ಸೆಟ್ ಆಗಿದೆ ಅಂದ್ರೆ, ಪ್ರತಿ ಬಾರಿ ಅಧಿವೇಶನಕ್ಕೆ ಹೋಗೋಕ್ಕೂ ಮೊದಲು ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನ ಅವ್ರು ಮಾಡ್ತಿದ್ರು ಕೂಡ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು, MLAಗಳು ಬೇರೆ ರೀತಿಯಾದಂತಹ ಸಂದೇಶವನ್ನ ಕೊಡ್ತಿದ್ದಾರೆ. ಈ ಬಾರಿ ಅಧಿವೇಶನಕ್ಕೂ ಮೊದಲು ಹಾಲು ಜೇನು ಬಂದಿದೆ. ಕಳೆದ ಬಾರಿ ಅಧಿವೇಶನಕ್ಕೂ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಇದು ಹೈಕಮಾಂಡ್ ಸೂಚನೆನ ಅಥವಾ ನಥಿಂಗ್ ಇಸ್ ರೈಟ್ ಅಂತ ತೋರಿಸೋ ಪ್ರಯತ್ನ ಅಂತ ಒಂದು ಪ್ರಯತ್ನ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳುವಳಿಕೆನೂ ಇಲ್ಲ, ಅಷ್ಟು ರಾಜಕಾರಣನೂ ನನ್ಗೆ ಗೊತ್ತಾಗೋದಿಲ್ಲ. ನೀವು ವಿಶ್ಲೇಷಣೆ ವ್ಯಾಖ್ಯಾನ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ನೀವೇನ್ ಬೇಕೋ ಮಾಡಿ. ಅಲ್ಲ, ಕರೆಕ್ಟು. ಈಗ ನಾವು ಚೆನ್ನಾಗಿಲ್ಲ ಅಂತ ನಾವೇನು ಹೇಳಿಲ್ಲ, ಗೊತ್ತಾಯ್ತಲ್ಲ. ನಾವು ಒಂದು ಪಕ್ಷದಲ್ಲಿದ್ದೇವೆ. ಒಂದು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತ, ನಾಯಕತ್ವ ಎಲ್ಲದಕ್ಕೂ ಗೌರವ ಕೊಡಬೇಕಾಗ್ತದೆ. ಆ ಗೌರವವನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.